ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಸಂಬಂಧ ಈಗಾಗಲೇ ಇಡಿ 4,970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ದೋಷಾರೋಪ ಪಟ್ಟಿಯಲ್ಲಿ 187 ಕೋಟಿ ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅಂತಲೇ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ A1 ಮಾಜಿ ಸಚಿವ ಬಿ ನಾಗೇಂದ್ರ, A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, A3 ಫಸ್ಟ್ ಬ್ಯಾಂಕ್ ಮಾಲೀಕ ಸತ್ಯನಾರಾಯಣ, A4 ವಾಲ್ಮೀಕಿ ನಿಗಮ MD JG ಪದ್ಮನಾಭ ಸೇರಿ ಒಟ್ಟು 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. PMLA ಆ್ಯಕ್ಟ್ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿದ್ದು ನಾಗೇಂದ್ರ ಮತ್ತು ಗ್ಯಾಂಗ್ ಅಕ್ರಮ ನಡೆಸಿರುವುದು ದೃಢವಾಗಿದೆ. ಒಟ್ಟು 84 ಕೋಟಿಯ ಅಕ್ರಮ ವಹಿವಾಟು ಇಲ್ಲಿ ಪತ್ತೆಯಾಗಿದೆ. ಈಗ ಭಾಳ ಮಜಾ ಏನಪ್ಪ ಅಂತಂದರೆ CID SIT ಕೂಡ ಒಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ನಿಮಗೆ ಇತ್ತೀಚೆಗೆ ದರ್ಶನ ವಿಚಾರ ಎಲ್ಲ ಗೊತ್ತಾದಂಥ ಚಾರ್ಜ್ ಶೀಟ್ ಅಂತ ಅಂದರೆ ಏನು ಅಂತ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಒಂದು ಹಗರಣ ಆಗುತ್ತೆ, ಒಂದು ಕೊಲೆ ಏನೇ ಆಗಿರಲಿ ಒಂದು ಹಗರಣ ಆಗುತ್ತೆ, ಒಂದು FIR ದಾಖಲಾಗುತ್ತೆ, ಇವರನ್ನು ವಶಕ್ಕೆ ಪಡೀತಾರೆ. ಇವರನ್ನು ವಶಕ್ಕೆ ಪಡೆದ ನಂತರ FIR ಆದ ನಂತರ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಕೋರ್ಟ್ ಒಂದೋ ಬಿಡುತ್ತೆ, ಒಂದೋ ಪೊಲೀಸ್ ಕಸ್ಟಡಿ ಕೊಡುತ್ತೆ, ಒಂದು CID ಕಸ್ಟಡಿ ಕೊಡುತ್ತೆ, SIT ಕಸ್ಟಡಿ ಕೊಡುತ್ತೆ, ಎಲ್ಲ ಸೇಮ್, ಅಥವಾ ನ್ಯಾಯಾಂಗ ಬಂಧನ ಕೊಡುತ್ತೆ. ನ್ಯಾಯಾಂಗ ಬಂಧನ ಆದ ನಂತರ ಪ್ರತಿ ಸಲ ಕೋರ್ಟ್ ಮುಂದೆ ಹಾಜರಾದಾಗ ರಿಮಾಂಡ್ ಕಾಪಿ ಕೊಡಬೇಕಾಗತ್ತೆ. ಇವರನ್ನು ಬಿಟ್ಬಿಡ್ಬೇಕಾ ಅಥವಾ ನಮಗೆ ಬೇಕಾ ಅಂತೇಳಿ ಕೊಡಬೇಕಾಗತ್ತೆ. ಎಲ್ಲ ತನಿಖೆ ಇಷ್ಟಿಷ್ಟು ದಿನ ಅಂತಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಏನಿರುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. CID SIT ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈಗ ED ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. SITಯಲ್ಲಿ ಸಲ್ಲಿಕೆಯಲ್ಲಿ ಇವರ ಹೆಸರೇ ಇರಲಿಲ್ಲ. ಅದಕ್ಕೆ ಪ್ರತಿ ಸಲ ಯಾಕೆ ಅಂತಂದರೆ SIT ಕಮ್ಸ್ ಅಂಡರ್ ರಾಜ್ಯ ಸರ್ಕಾರ, ಅಲ್ಲಿ ಹಸ್ತಕ್ಷೇಪಗಳಿರುತ್ತೆ, ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂಥೇಳಿ ಅವರು ನಿರ್ಧಾರ ಮಾಡಬಹುದು, ಅಧಿಕಾರ ದುರುಪಯೋಗ ಆಗುತ್ತೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಮ್ಟೈಮ್ಸ್ ಭಾಳ ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಯಾರ ಮೇಲೆಲ್ಲ ED ಆರೋಪ ಮಾಡಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್, ಶಾಸಕರು ಸಂಸದರ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ, ಮಾಜಿ ಸಚಿವ ಬಿ ನಾಗೇಂದ್ರ ಕೇಸ್ನಲ್ಲಿ ಬಹುಮುಖ್ಯ ಪಾತ್ರ, ಬಿ ನಾಗೇಂದ್ರ ಹಗರಣದ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ED ಉಲ್ಲೇಖ, ಲೋಕಸಭಾ ಚುನಾವಣೆಗೆ 21 ಕೋಟಿ ರೂಪಾಯಿ ವಾಲ್ಮೀಕಿ ಹಣ ಬಳಕೆಯಾಗಿದೆಯಂತೆ, ಬೆಂಗಳೂರು ಬಳ್ಳಾರಿಯಲ್ಲಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ, ಮಾಜಿ ಸಚಿವ ನಾಗೇಂದ್ರ ಸೂಚನೆಯಂತೆ ಅಕೌಂಟ್ ಓಪನ್ ಆಗಿದೆ, ನಾಗೇಂದ್ರ ಸೇರಿದಂತೆ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್, ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರ ನಂಟು, ಮತದಾರರಿಗೆ ಮದ್ಯ ಖರೀದಿಸಿ ಹಂಚಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಸಂಬಂಧ ಈಗಾಗಲೇ ಇಡಿ 4,970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ದೋಷಾರೋಪ ಪಟ್ಟಿಯಲ್ಲಿ 187 ಕೋಟಿ ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅಂತಲೇ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ A1 ಮಾಜಿ ಸಚಿವ ಬಿ ನಾಗೇಂದ್ರ, A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, A3 ಫಸ್ಟ್ ಬ್ಯಾಂಕ್ ಮಾಲೀಕ ಸತ್ಯನಾರಾಯಣ, A4 ವಾಲ್ಮೀಕಿ ನಿಗಮ MD JG ಪದ್ಮನಾಭ ಸೇರಿ ಒಟ್ಟು 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. PMLA ಆ್ಯಕ್ಟ್ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿದ್ದು ನಾಗೇಂದ್ರ ಮತ್ತು ಗ್ಯಾಂಗ್ ಅಕ್ರಮ ನಡೆಸಿರುವುದು ದೃಢವಾಗಿದೆ. ಒಟ್ಟು 84 ಕೋಟಿಯ ಅಕ್ರಮ ವಹಿವಾಟು ಇಲ್ಲಿ ಪತ್ತೆಯಾಗಿದೆ. ಈಗ ಭಾಳ ಮಜಾ ಏನಪ್ಪ ಅಂತಂದರೆ CID SIT ಕೂಡ ಒಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ನಿಮಗೆ ಇತ್ತೀಚೆಗೆ ದರ್ಶನ ವಿಚಾರ ಎಲ್ಲ ಗೊತ್ತಾದಂಥ ಚಾರ್ಜ್ ಶೀಟ್ ಅಂತ ಅಂದರೆ ಏನು ಅಂತ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಒಂದು ಹಗರಣ ಆಗುತ್ತೆ, ಒಂದು ಕೊಲೆ ಏನೇ ಆಗಿರಲಿ ಒಂದು ಹಗರಣ ಆಗುತ್ತೆ, ಒಂದು FIR ದಾಖಲಾಗುತ್ತೆ, ಇವರನ್ನು ವಶಕ್ಕೆ ಪಡೀತಾರೆ. ಇವರನ್ನು ವಶಕ್ಕೆ ಪಡೆದ ನಂತರ FIR ಆದ ನಂತರ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಕೋರ್ಟ್ ಒಂದೋ ಬಿಡುತ್ತೆ, ಒಂದೋ ಪೊಲೀಸ್ ಕಸ್ಟಡಿ ಕೊಡುತ್ತೆ, ಒಂದು CID ಕಸ್ಟಡಿ ಕೊಡುತ್ತೆ, SIT ಕಸ್ಟಡಿ ಕೊಡುತ್ತೆ, ಎಲ್ಲ ಸೇಮ್, ಅಥವಾ ನ್ಯಾಯಾಂಗ ಬಂಧನ ಕೊಡುತ್ತೆ. ನ್ಯಾಯಾಂಗ ಬಂಧನ ಆದ ನಂತರ ಪ್ರತಿ ಸಲ ಕೋರ್ಟ್ ಮುಂದೆ ಹಾಜರಾದಾಗ ರಿಮಾಂಡ್ ಕಾಪಿ ಕೊಡಬೇಕಾಗತ್ತೆ. ಇವರನ್ನು ಬಿಟ್ಬಿಡ್ಬೇಕಾ ಅಥವಾ ನಮಗೆ ಬೇಕಾ ಅಂತೇಳಿ ಕೊಡಬೇಕಾಗತ್ತೆ. ಎಲ್ಲ ತನಿಖೆ ಇಷ್ಟಿಷ್ಟು ದಿನ ಅಂತಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಏನಿರುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. CID SIT ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈಗ ED ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. SITಯಲ್ಲಿ ಸಲ್ಲಿಕೆಯಲ್ಲಿ ಇವರ ಹೆಸರೇ ಇರಲಿಲ್ಲ. ಅದಕ್ಕೆ ಪ್ರತಿ ಸಲ ಯಾಕೆ ಅಂತಂದರೆ SIT ಕಮ್ಸ್ ಅಂಡರ್ ರಾಜ್ಯ ಸರ್ಕಾರ, ಅಲ್ಲಿ ಹಸ್ತಕ್ಷೇಪಗಳಿರುತ್ತೆ, ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂಥೇಳಿ
ಅವರು ನಿರ್ಧಾರ ಮಾಡಬಹುದು, ಅಧಿಕಾರ ದುರುಪಯೋಗ ಆಗುತ್ತೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಮ್ಟೈಮ್ಸ್ ಭಾಳ ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಯಾರ ಮೇಲೆಲ್ಲ ಇಡಿ ಆರೋಪ ಮಾಡಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್, ಶಾಸಕರು ಸಂಸದರ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ, ಮಾಜಿ ಸಚಿವ ಬಿ ನಾಗೇಂದ್ರ ಕೇಸ್ನಲ್ಲಿ ಬಹುಮುಖ್ಯ ಪಾತ್ರ, ಬಿ ನಾಗೇಂದ್ರ ಹಗರಣದ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಇಡಿ ಉಲ್ಲೇಖ, ಲೋಕಸಭಾ ಚುನಾವಣೆಗೆ 21 ಕೋಟಿ ರೂಪಾಯಿ ವಾಲ್ಮೀಕಿ ಹಣ ಬಳಕೆಯಾಗಿದೆಯಂತೆ, ಬೆಂಗಳೂರು ಬಳ್ಳಾರಿಯಲ್ಲಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ, ಮಾಜಿ ಸಚಿವ ನಾಗೇಂದ್ರ ಸೂಚನೆಯಂತೆ ಅಕೌಂಟ್ ಓಪನ್ ಆಗಿದೆ, ನಾಗೇಂದ್ರ ಸೇರಿದಂತೆ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್, ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರ ನಂಟು, ಮತದಾರರಿಗೆ ಮದ್ಯ ಖರೀದಿಸಿ ಹಂಚಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಸಂಬಂಧ ಈಗಾಗಲೇ ಇಡಿ 4970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ದೋಷಾರೋಪ ಪಟ್ಟಿಯಲ್ಲಿ 187 ಕೋಟಿ ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅಂತಲೇ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ A1 ಮಾಜಿ ಸಚಿವ ಬಿ ನಾಗೇಂದ್ರ, A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, A3 ಫಸ್ಟ್ ಬ್ಯಾಂಕ್ ಮಾಲೀಕ ಸತ್ಯನಾರಾಯಣ, A4 ವಾಲ್ಮೀಕಿ ನಿಗಮ MD JG ಪದ್ಮನಾಭ ಸೇರಿ ಒಟ್ಟು 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. PMLA ಆ್ಯಕ್ಟ್ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿದ್ದು, ನಾಗೇಂದ್ರ ಮತ್ತು ಗ್ಯಾಂಗ್ ಅಕ್ರಮ ನಡೆಸಿರುವುದು ದೃಢವಾಗಿದೆ. ಒಟ್ಟು 84 ಕೋಟಿಯ ಅಕ್ರಮ ವಹಿವಾಟು ಇಲ್ಲಿ ಪತ್ತೆಯಾಗಿದೆ. ಈಗ ಭಾಳ ಮಜಾ ಏನಪ್ಪ ಅಂತಂದರೆ, CID SIT ಕೂಡ ಒಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ನಿಮಗೆ ಇತ್ತೀಚೆಗೆ ದರ್ಶನ ವಿಚಾರ ಎಲ್ಲ ಗೊತ್ತಾದಂಥ ಚಾರ್ಜ್ ಶೀಟ್ ಅಂತ ಅಂದರೆ ಏನು ಅಂತ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಒಂದು ಹಗರಣ ಆಗುತ್ತೆ, ಒಂದು ಕೊಲೆ ಏನೇ ಆಗಿರಲಿ, ಒಂದು ಹಗರಣ ಆಗುತ್ತೆ, ಒಂದು FIR ದಾಖಲಾಗುತ್ತೆ, ಇವರನ್ನು ವಶಕ್ಕೆ ಪಡೀತಾರೆ. ಮತ್ತೊಂದು ಇವರನ್ನು ವಶಕ್ಕೆ ಪಡೆದ ನಂತರ FIR ಆದ ನಂತರ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಕೋರ್ಟ್ ಒಂದೋ ಬಿಡುತ್ತೆ, ಒಂದೋ ಪೊಲೀಸ್ ಕಸ್ಟಡಿ ಕೊಡುತ್ತೆ, ಒಂದು CID ಕಸ್ಟಡಿ ಕೊಡುತ್ತೆ, SIT ಕಸ್ಟಡಿ ಕೊಡುತ್ತೆ, ಎಲ್ಲ ಸೇಮ್, ಅಥವಾ ನ್ಯಾಯಾಂಗ ಬಂಧನ ಕೊಡುತ್ತೆ. ನ್ಯಾಯಾಂಗ ಬಂಧನ ಆದ ನಂತರ ಪ್ರತಿ ಸಲ ಕೋರ್ಟ್ ಮುಂದೆ ಹಾಜರಾದಾಗ ರಿಮಾಂಡ್ ಕಾಪಿ ಕೊಡಬೇಕಾಗತ್ತೆ. ಇವರನ್ನು ಬಿಟ್ಬಿಡ್ಬೇಕಾ ಅಥವಾ ನಮಗೆ ಬೇಕಾ ಅಂತೇಳಿ ಕೊಡಬೇಕಾಗತ್ತೆ. ಎಲ್ಲ ತನಿಖೆ ಇಷ್ಟಿಷ್ಟು ದಿನ ಅಂತಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಏನಿರುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. CID SIT ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈಗ ED ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. SITಯಲ್ಲಿ ಸಲ್ಲಿಕೆಯಲ್ಲಿ ಇವರ ಹೆಸರೇ ಇರಲಿಲ್ಲ. ಅದಕ್ಕೆ ಪ್ರತಿ ಸಲ ಯಾಕೆ ಅಂತಂದರೆ SIT ಕಮ್ಸ್ ಅಂಡರ್ ರಾಜ್ಯ ಸರ್ಕಾರ, ಅಲ್ಲಿ ಹಸ್ತಕ್ಷೇಪಗಳಿರುತ್ತೆ, ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂಥೇಳಿ ಅವರು ನಿರ್ಧಾರ ಮಾಡಬಹುದು, ಅಧಿಕಾರ ದುರುಪಯೋಗ ಆಗುತ್ತೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಮ್ಟೈಮ್ಸ್ ಭಾಳ ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಯಾರ ಮೇಲೆಲ್ಲ ಇಡಿ ಆರೋಪ ಮಾಡಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್, ಶಾಸಕರು ಸಂಸದರ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ, ಮಾಜಿ ಸಚಿವ ಬಿ ನಾಗೇಂದ್ರ ಕೇಸ್ನಲ್ಲಿ ಬಹುಮುಖ್ಯ ಪಾತ್ರ, ಬಿ ನಾಗೇಂದ್ರ ಹಗರಣದ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಇಡಿ ಉಲ್ಲೇಖ, ಲೋಕಸಭಾ ಚುನಾವಣೆಗೆ 21 ಕೋಟಿ ರೂಪಾಯಿ ವಾಲ್ಮೀಕಿ ಹಣ ಬಳಕೆಯಾಗಿದೆಯಂತೆ, ಬೆಂಗಳೂರು ಬಳ್ಳಾರಿಯಲ್ಲಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ, ಮಾಜಿ ಸಚಿವ ನಾಗೇಂದ್ರ ಸೂಚನೆಯಂತೆ ಅಕೌಂಟ್ ಓಪನ್ ಆಗಿದೆ, ನಾಗೇಂದ್ರ ಸೇರಿದಂತೆ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್, ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರ ನಂಟು, ಮತದಾರರಿಗೆ ಮದ್ಯ ಖರೀದಿಸಿ ಹಂಚಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ.